ಇನ್ನೊಂದು ಮಾತು ಹೇಳೋಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ, ಸೆಟ್ ಆಗ್ಬೇಕು ಎಲ್ರಿಗೂ. ಪ್ರಪಂಚ ಎಲ್ಲಾನು ತಮಿಳು ಶ್ರೇಯಿಂಗ್ಸು ಒಂದು ಅಜ್ಜಿ ಹೇಳೋದು, ಮುದುಕಿ ಎಷ್ಟು ಜೀವನದ ಮೌಲ್ಯ ಐತೆ ಇದರಲ್ಲಿ ಅಂದರೆ, ನಮಗೆ ಬ್ಯಾಂಕ್ ಅಕೌಂಟ್ ಐತೆ, ಸಾಲ ಐತೆ, ಸ್ವಂತ ಮನೆ ಬೇಕು, ಇಲ್ಲ ಬಾಡಿಗೆ ಮನೆ ಇರ್ತದೆ, ಕಾರ್ ಬೇಕು, ಕರೆಕ್ಟಾ? ಹೌದು. ಬಟ್ಟೆ ಬೇಕು ಮೇಯ್ನು. ಬಟ್ಟೆ ಇಲ್ಲ ಅಂದ್ರೆ ನಾವು ಈಚೆಗೆ ಬರಲ್ಲ, ಚಪ್ಪಲಿ ಇಲ್ಲ ಅಂದರೆ ಇಲ್ಲ, ಕರೆಕ್ಟಾಣ? ಮನುಷ್ಯರು ನಾವು ಅವರು ಒಂದು ಕಾಗೆಗೆ ಹೋಲಿಸ್ತಾರೆ. ಕಾಗೆಗೆ ಅದೆಲ್ಲಿದ್ರೆ ಅದೇ ಸ್ವಂತ ಮನೆ, EMI ಇಲ್ಲ, ಬ್ಯಾಂಕ್ ಲೋನ್ ಇಲ್ಲ, ಬ್ಯಾಂಕ್ ಅಕೌಂಟ್ ಇಲ್ಲ, ಉಳಿಸ್ಬೇಕನ್ನೋದಿಲ್ಲ ತಿಂಡಿನ. ಒಂದು ಹತ್ರ ಮೇವು ನೋಡಿದ್ರೆ ಏ ಚಿಕ್ಕಪ್ಪ, ಏ ದೊಡ್ಡಪ್ಪ, ಏ ಮಾವ, ಎಷ್ಟು ಅರ್ಥ ಕೊಡ್ತೈತೆ ಅದರಲ್ಲಿ. ಅಂದರೆ ಒಂದು ಪಕ್ಷಿಗಿರೋ ಒಂದು ಬೇಸಿಕ್ ಇದು ಮನುಷ್ಯನ ಪರಿಲಿ. ಕಾಗೆ ಒಂದೇ ತಿನ್ನಲ್ಲ, ಕಾ ಅಂತ ಕರೆಯೋದಲ್ಲ, ಕಾ ಅಂತ ಕರೆಯೋದ್ರಲ್ಲಿ ಅದು ಇರೋದ್ರನ್ನೆಲ್ಲ ಸೇರಿಸ್ತದೆ. ಒಂದು ಕಾಗೆ ಸತ್ತೋದ್ರೆ ಆ ಸುತ್ತಮುತ್ತ ಇರೋ ಕಾಗೆಗಳೆಲ್ಲ ಶ್ಲೋಕ ಮಾಡ್ತವೆ ಸೇರಿ. ಒಂದು ಪ್ರಾಣಿ ಪಕ್ಷಿಗಿರೋ ಮಿನಿಮಮ್ ಇದು ಕೂಡ ನಾವು ಇಲ್ದಿರ ಮಾತಾಡಿ ಒಂದು ಎದುರುಗಡೆ ಇರೋ ವ್ಯಕ್ತಿನ ಅಷ್ಟು ಅರ್ಥ ಮಾಡ್ತೀರಿ ಅಂತಂದರೆ, ಅವಾಗ ನೀವು ಮಾಡಿರೋದೆಲ್ಲ ನಿಮ್ಮ ಮನಸ್ಸಾಕ್ಷಿಗೆ ಇಟ್ಕೊಂಡು ನೀವು ಹೇಳಬೇಕು, ನಾವು ಸರಿ ನೀವು ತಪ್ಪು ಅಂತ. ಮೇಡಮ್ ಅವರು ಬರೋದೇ ಬೇಡ ಅಂತ ನಾನೇ ಹೇಳ್ತೀನಿ. ಬಂದರೆ ಅವ್ರ ಮಕ್ಕಳು ಪರ್ಮನೆಂಟಾಗಿ ಇದ್ದೋಗ್ಬೇಕು, ಹಂಗೇನೇ. ನಾನು ಇದು ಕರೀತಾ ಇಲ್ಲ, ಇದು ಇಲ್ಲಿಗೆ ಎಂಡಾಗಬೇಕಂತ ನಾನು ಹೇಳ್ತಾರೆ. ಯಾಕಂದರೆ ದಿನ ಸಾಯೋರ್ಗೆ ಅಳೋರಿಲ್ಲ. ಒಂದಿನ ಸತ್ರ ಹತ್ಬಿಟ್ಟು 11 ದಿನಕ್ಕೆ ದಿವಸ ಮಾಡಿ ಕೈ ತೊಳ್ಕೊಂಡು ಹೋಗ್ಬಿಟ್ರೆ ನೆಮ್ಮದಿ ಅಲ್ವಾ? ಆ ಕಾರಣಕ್ಕೆ ಇದು ಅವಶ್ಯಕತೆ ಇಲ್ಲ.